ಕಾಲ್ತುಳಿತದಲ್ಲಿ ಹಾಸನದ ಭೂಮಿಕ್ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಗನ ಸಮಾಧಿಯ ಮುಂದೆ ಭೂಮಿಕ್ ತಂದೆ ಆಕ್ರಂದನವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂತಹ 11 ಮಂದಿಯ ಕಾಲ್ತುಳಿತದ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 3ನೇ ದಿನದ ಕಾರ್ಯಗಳು ನಡೀತಾ ಇದೆ. ಆ ಸಂದರ್ಭದಲ್ಲಿ ಅವರವರ ಮನೆಯಲ್ಲಿ ಆಕ್ರಂದನ, ಆಕ್ರೋಶ, ನೋವು ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಭೂಮಿಕ್ ತಂದೆ ಮಗನ ಸಮಾಧಿಯ ಮುಂದೆ ಆಕ್ರಂದನವನ್ನು ಹೊರಹಾಕ್ತಿದ್ದಾರೆ. ಈ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ಗೋಳಾಟವನ್ನ ಮಾಡ್ತಿದ್ದಾರೆ. ಬೇಲೂರು ತಾಲೂಕಿನ ಕುಪ್ಪಗೋಡಿನಲ್ಲಿರುವ ಭೂಮಿಕ್ ಸಮಾಧಿಯಲ್ಲಿ ಇದೊಬ್ಬ ಮಗನನ್ನ ಕಳೆದುಕೊಂಡು ಇಡೀ ಕುಟುಂಬ ರೋದನೆಯನ್ನ ಅನುಭವಿಸ್ತಾ ಇದೆ. ಆಕ್ರಂದನವನ್ನ ಈಗ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗ ಭೂಮಿಕ್ ಸಮಾಧಿ ಬಳಿ ಅವರ ತಂದೆ ಕಣ್ಣೀರಿಡ್ತಾ ಇದ್ದಾರೆ. ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಯಾರ ತಂದೆ ತಾಯಿಗೂ ಈ ಥರದ ಪರಿಸ್ಥಿತಿ ನಿಜವಾಗ್ಲೂ ಬರಬಾರ್ದು. ಈಗಾಗಲೇ ಭೂಮಿಕ್ ತಂದೆ ಕೂಡ ಕಣ್ಣೀರು ಹಾಕ್ತಿದ್ದಾರೆ, ಆಕ್ರಂದನವನ್ನು ಹೊರ ಹಾಕ್ತಾ ಇದ್ದಾರೆ. ನೂರಾರು ಕೋಟಿ ಆಸ್ತಿಯನ್ನು ಮಾಡಿದ್ದೆ, ಇನ್ನು ಯಾರಿಗೆ, ಅವನಿಗೋಸ್ಕರ ಮಾಡಿದೆ, ಅವನ ಅನ್ಕೊಂಡಿದ್ದೆಲ್ಲ ಕೊಟ್ಟೆ, ಆದ್ರೆ ಈಗ ಅವನೇ ಇಲ್ಲ ಅನ್ನುವಂಥದ್ದು. ಇವತ್ತು 3ನೇ ದಿನದ ಕಾರ್ಯದಲ್ಲಿ ಅವರ ಮನೆಯವರು ಪಾಲ್ಗೊಂಡಿದ್ರ, ಆ ಒಂದು ಸಂದರ್ಭ ಹೇಗಿತ್ತು? ಖಂಡಿತ ಅಂತ ಈ ರೀತಿಯಾದಂತಹ ಗೋಳಾಟವನ್ನ ನೋಡ್ಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗೋದಿಲ್ಲ. ಒಬ್ಬ ಮಗನನ್ನು ಕೂಡ ಕಳ್ಕೊಂಡು ಏನು ಭೂಮಿಕ ತಂದೆ ಲಕ್ಷ್ಮಣ್ ಮತ್ತು ಅವರ ಪತ್ನಿ ಇಬ್ರು ಕೂಡ ರೋದನೆಯನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿರ್ತಕ್ಕಂಥ ಲಕ್ಷ್ಮಣ್ ಅವರು ಸುಮಾರು 100 ಕೋಟಿ ಆಸ್ತಿಯನ್ನು ಕೂಡ ಮಾಡಿದ್ದೀನಿ. ಯಾರು ಮುಂದಿನ ವಾರಸ್ದಾರ ಎಂಬಂತ ಪ್ರಶ್ನೆಯನ್ನು ಕೂಡ ಈಗ ಅವರು ಹೇಳ್ತಿರ್ತಕ್ಕಂಥದ್ದು. ಇದಕ್ಕೆಲ್ಲ ನೇರವಾಗಿ ಸರ್ಕಾರನೇ ಹೊಣೆ ಎಂಬಂತಹ ಆಕ್ರೋಶವನ್ನು ಕೂಡ ಅವರು ಹೇಳ್ತಿದ್ರು. ಇವತ್ತು 3 ದಿನದ ಕಾರ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಏನು ಆತನ ಸಮಾಧಿ ಸ್ಥಳದಲ್ಲಿ ಮಲ್ಕೊಂಡು ನನ್ನ ಮಗನನ್ನ ಇಲ್ಲಿ ಮಲಗಿಸಿದ್ದೇನೆ, ಇಲ್ಲಿ ನಾನು ಪ್ರತಿನಿತ್ಯ ಬಂದು ಅವರ ಜೊತೆ ನಾನು ಕೂಡ ಮಲ್ಕೊಳ್ತೀನಿ ಎಂಬಂತ ಮಾತನ್ನ ಹೇಳ್ತಿರ್ತಕ್ಕಂಥದ್ದು. ಎಲ್ಲರನ್ನ ಕರುಳನ್ನ ಹಿಂಡುವಂತಹ ದೃಶ್ಯ ನಾವು ಈಗ ಕಾಣ್ತಿರ್ತಕ್ಕಂಥದ್ದು. ಲಕ್ಷ್ಮಣರವರು ಏನು ಬೇಲೂರು ತಾಲೂಕಿನ ಕುಪ್ಪಗೋಡಿನಲ್ಲಿ ಅವರ ತೋಟವನ್ನು ಕೂಡ ಹೊಂದಿದೆ. ಇಲ್ಲೇ ಗುರುವಾರ ಮಗ ಭೂಮಿಕ್ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗಿತ್ತು. ಆದ್ರೆ ಇದೊಬ್ಬ ಮಗನನ್ನ ಕಳ್ಕೊಂಡು ಈಗ ಇಡೀ ಕುಟುಂಬವೇ ಕಂಗಲಾಗಿರ್ತಕ್ಕಂಥದ್ದು. ಯಾವ ಪುರುಷಾರ್ಥಕ್ಕೆ ಬದುಕಿರ್ಬೇಕು, ನಮ್ಮ ಜೀವವನ್ನ ಇಟ್ಕೊಂಡಿದ್ದೆ ನನ್ನ ಮಗನಿಗೋಸ್ಕರ. ನಾನು ಏನೇ ಕೆಲಸ ಮಾಡಿದ್ರು ಕೂಡ ತನ್ನ ಮಗನಿಗೋಸ್ಕರವಾಗಿ ಮಾಡ್ತಿದ್ದೆ, ಆದ್ರೆ ಇದೀಗ ನನ್ನ ಮಗನೇ ಇಲ್ಲ, ನಾನು ಯಾಕೆ ಕೂಡ ಅವರು ಕೇಳ್ತಿರೋದು. ಎಲ್ಲರಲ್ಲೂ ಕೂಡ ಈಗ ಒಂದು ಮಾನಸಿಕವಾಗಿ ಎಲ್ಲರಲ್ಲೂ ಕೂಡ ಜರ್ಜರಿತವಾಗಿ ಮಾಡಿದೆ. ಅವರ ಮನೆಯಲ್ಲೂ ಕೂಡ ಈಗ ಶೋಕದ ವಾತಾವರಣ ಮನೆ ಮಾಡ್ತಕ್ಕಂಥದ್ದು. ಇಡೀ ಗ್ರಾಮ ಕೂಡ ನೀರವ ಮೌನಕ್ಕೆ ಈಗ ಮಡುಗಟ್ಟಿದೆ. ಸುಮಾರು 3 ದಿನ ಆದ್ರೂ ಕೂಡ ಯಾರು ಕೂಡ ಅಲ್ಲಿ ಮಾತಾಡುವಂತ ಪರಿಸ್ಥಿತಿಗೆ ಬರ್ತಾ ಇಲ್ಲ. ಆದ್ರೆ ಎಲ್ಲರಿಗೂ ಕೂಡ ಭೂಮಿಗಿದ್ದಂತ ಅಚ್ಚುಮೆಚ್ಚಿನ ಮಗ ಆತ. ತನ್ನ ತಂದೆ ತಾಯಿಗೆ ತುಂಬಾ ವಿಶ್ವಾಸವಾಗಿ ಬೆಳೆದಂತ, ಪ್ರೀತಿಯಿಂದ ಬೆಳೆದಂತ ಮಗನನ್ನ ಈಗ ಕಳ್ಕೊಂಡು ಲಕ್ಷ್ಮಣ್ ಅವರ ಕುಟುಂಬ ಈಗ ಏನು ಯಾರದೇ ದಾರಿ ತೋರದೆ ಇರುವಂತಹ ಸ್ಥಿತಿಗೆ ಜಾರಿರ್ತಕ್ಕಂಥ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಇನ್ನು ಈಗಾಗಲೇ ಕಾಲ್ತುಳಿತದಲ್ಲಿ ಮೃತಪಟ್ಟಿರೋದು ಮತ್ತೊಬ್ಬ ಮಂಡ್ಯದ ಪೂರ್ಣಚಂದ್ರ. ಮೃತ ಪೂರ್ಣಚಂದ್ರ ಮನೆಯಲ್ಲೂ ನೀರವ ಮೌನ ಆವರಿಸಿದೆ. ಮಗನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದೆ ಕುಟುಂಬ. ಇಂತಹ ಸಂದರ್ಭದಲ್ಲಿ ಮಗನನ್ನ ಕಳೆದುಕೊಂಡಿದ್ದೇವೆ, ಮಗನನ್ನ ಈ ರೀತಿಯಾಗಿ ನಾವು ಕಳ್ಕೊಳ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ಮಗನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಮಗನ ಸಮಾಧಿ ಬಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಪೂರ್ಣಚಂದ್ರ ತಂದೆ. ಮಗನ ಸಮಾಧಿ ಬಳಿ
ಕೊರಗುತ್ತಾ ಕೂತಿದ್ದಾರೆ ತಂದೆ. 3 ದಿನ, ಇವತ್ತು 3ನೇ ದಿನದ ಆ ಕಾರ್ಯ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಆ ನೋವು ಇನ್ನೂ ಕೂಡ ಹೋಗ್ತಾ ಇಲ್ಲ, ಹೋಗೋದಕ್ಕೆ ಸಾಧ್ಯನೂ ಇಲ್ಲ ಅಷ್ಟು ಬೇಗ. ತಮ್ಮ ಕರುಳ ಕುಡಿಯನ್ನ ಕಳೆದುಕೊಂಡ್ರೆ ಎಂಥ ತಂದೆ ತಾಯಿಗೂ ಕೂಡ ಅದನ್ನು ಭರಿಸಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಮಗನ ಸಾವಿಗೆ ಸರ್ಕಾರವೇ ಕಾರಣ ಅಂತ ಹೇಳಿ ತಂದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಬದುಕಿನ ಜೀವ ಅಥವಾ ನನ್ನ ಒಂದು ಬದುಕಿನ ಆಸರೆಯಾಗಿದ್ದಂತಹ ಮಗನನ್ನೇ ಕಳೆದುಕೊಂಡು ನಾನು ಇನ್ನು ಹೇಗೆ ಬದುಕಲಿ ಅಂತ ಹೇಳಿ ಸಮಾಧಿ ಬಳಿ ಕಣ್ಣೀರು ಹಾಕ್ತಿದ್ದಾರೆ. ಸರ್ ಏನೇ ಹೋದರೂ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗೋದಿಲ್ಲ ಸರ್. ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ನನಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗಲ್ಲ, ನಮ್ಗೆ ಆಧಾರವಾಗಿದ್ದು. ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ ನಮಗೆ ಅವನು ಹೋದಾಗಿಂದ. ಇದು ಶಾಶ್ವತ ಸರ್, ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಪತ್ತೆ ಮತ್ತೆ ಪಡ್ಕೊಳಕ್ಕೆ ಹಾಕಿಲ್ಲ, ಕಳ್ಕೊಳಕ್ಕೂ ಹಾಕಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಶತ್ರುಗಳಿಗೂ ಬರಬಾರ್ದು ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಅವರ ತಂದೆಯು ಹೇಳ್ದ ಹಾಗೆ ಪುತ್ರ ಶೋಕ ಅನ್ನುವಂಥದ್ದು ನಿರಂತರವಾಗಿ ಇರುತ್ತೆ. ನಾವು ಏನು ಅಂದುಕೊಂಡಿದ್ವಿ, ಆದರೆ ಇದೀಗ ಮಗನೇ ನಮ್ಮನ್ನು ಬಿಟ್ಟು ಇಲ್ಲ ಅನ್ನುವುದನ್ನು ನೆನೆಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಅವರ ಕುಟುಂಬಸ್ಥರದ್ದು, ತಂದೆ ತಾಯಿಯದ್ದು. ಇಡೀ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇದೆ? ಹೌದು ನವಿತಾ, ಇವತ್ತಿಗೆ 3 ದಿನ ಆಗ್ತಾ ಇರುವಂತದ್ದು. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಆ ಕುಟುಂಬ ನಿಜಕ್ಕೂ ಒಂದು ರೀತಿ ಕಂಗಾಲಾಗಿರುವಂತದ್ದು. ಮಗನ ಫೋಟೋವನ್ನ ಹಿಡ್ಕೊಂಡು ತಾಯಿ ಮಗನ ನೆನಪಲ್ಲೇ ಕಾಲ ಕಳೀತಾ ಇದ್ರೆ, ತಂದೆ ಸಮಾಧಿ ಬಳಿ ಕೊರಗ್ತಾ ಇರುವಂತದ್ದು. ಅಂದ್ರೆ ಮಗ ಇಲ್ದೇ ಇರುವಂತದ್ದು ನನ್ನ ಕೈನಲ್ಲಿ ಇರೋಕ್ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಪೂರ್ಣಚಂದ್ರ ಅವರ ತಂದೆ ಚಂದ್ರು ಹೇಳ್ತಾ ಇರುವಂತದ್ದು. ಪುತ್ರ ಶೋಕ ನಿರಂತರ ಅನ್ನುವಂತ ಮಾತನ್ನ ಅವರ ಹೇಳಿದ್ರು. ಅದೇ ರೀತಿ ಕಳ್ಕೊಂಡವರಿಗೆ ಗೊತ್ತಿರುತ್ತೆ ಅದರ ನೋವು ಏನು ಅನ್ನುವಂಥದ್ದು. ಹೀಗಾಗಿ ಚಂದ್ರು ಅವರು ಮಗನ ಸಮಾಧಿ ಬಳಿ ರೋಧಿಸ್ತಾ ಇದ್ರೆ, ಮನೆಯಲ್ಲಿ ಆ ಪೂರ್ಣಚಂದ್ರನ ತಾಯಿ ಫೋಟೋವನ್ನ ಹಿಡಿದು ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನು ಇಡೀ ಗ್ರಾಮದಲ್ಲೂ ಕೂಡ ಸೂತಕದ ಛಾಯೆ ಆವರಿಸಿರುವಂತದ್ದು. ಅಂದ್ರೆ 3 ದಿನ ಆದ್ರೂ ಕೂಡ ಗ್ರಾಮದಲ್ಲಿ ಯಾರು ಕೂಡ ಯುವಕರು ಲವಲವಿಕೆಯಿಂದ ಓಡಾಡ್ತಾ ಇಲ್ಲ. ಯಾಕಂದ್ರೆ ಇದ್ದ ಗ್ರಾಮದ ಯುವಕ ಪೂರ್ಣಚಂದ್ರನ ಕತೆ ಹೀಗಾಯ್ತು. ಏನು ಕ್ರಿಕೆಟ್ ಸಂಭ್ರಮ ಏನಿತ್ತು, ಈ ಸಂಭ್ರಮಕ್ಕೆ ಹೋಗಿ ಆತ ಸಾವನ್ನಪ್ಪದ ಅನ್ನುವಂಥದ್ದೇ ಗ್ರಾಮದ ಯುವಕರಲ್ಲಿ ದುಃಖ ತುಂಬಿರುವಂತದ್ದು. ಹೀಗಾಗಿ ಗ್ರಾಮದ ಯುವಕರಲ್ಲೂ ಕೂಡ ಶೋಕ ಆಚರಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ಮನೆಯಲ್ಲಿ ಶೋಕದ ಛಾಯೆ ಇರುವಂತದ್ದು. ಮನೆಯಲ್ಲಿ ಇನ್ನೂ ಕೂಡ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಆಕ್ರಂದನದಿಂದ ಇದ್ದ ಒಬ್ಬ ಮಗನನ್ನ ಕಳ್ತ್ಕೊಂಡ್ರಲ್ಲ ಅಂತ ಮರುಗ್ತಾ ಇರುವಂತದ್ದು. ಸಾಕಷ್ಟು ಆಕ್ರೋಶ ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವ್ಯಕ್ತವಾಗ್ತಾ ಇರುವಂತದ್ದು. ಸರ್ಕಾರ ಸರಿಯಾದಂತ ಕ್ರಮವನ್ನ ತೆಗೆದುಕೊಂಡಿದ್ರೆ ಇವತ್ತು ಪೂರ್ಣಚಂದ್ರ ಬದುಕಿರ್ತಿದ್ದ ಅನ್ನುವಂತ ಮಾತನ್ನ ಗ್ರಾಮಸ್ಥರು ಹಾಗೆ ಏನು ಪೂರ್ಣಚಂದ್ರನ ಕುಟುಂಬಸ್ಥರೇನಿದ್ದಾರೆ ಅವರು ಹೇಳ್ತಾ ಇರುವಂತದ್ದು. ಏನೇ ಮಾಡಿದ್ರು, ಏನೇ ಪರಿಹಾರ ಕೊಟ್ರು ಸರ್ಕಾರ ಇದ್ದ ಒಬ್ಬ ಮಗನನ್ನ ವಾಪಸ್ ಕೊಡೋದಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಯನ್ನ ಪೂರ್ಣಚಂದ್ರನ ತಂದೆ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ನವಿತಾ, ಇಡೀ ಗ್ರಾಮ ಇನ್ನೂ ಕೂಡ ಸೂತಕದ ಛಾಯೆ ಇರುವಂತದ್ದು. ಒಂದು ಕಡೆ 11ನೇ ದಿನದ ತಿಥಿಗೆ ಸಕಲ ಸಿದ್ಧತೆಗಳನ್ನ ಕುಟುಂಬಸ್ಥರು ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಶೋಕದ ಆಚರಣೆ ಮುಂದುವರೆದಿರುವಂತದ್ದು ನವಿತಾ. ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಕೆಎಸ್ಸಿಎ ಸೆಕ್ರೆಟರಿ ಸ್ಥಾನಕ್ಕೆ ಶಂಕರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನೈತಿಕ ಹೊಣೆ ಹೊತ್ತು ಶಂಕರ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕೆಎಸ್ಸಿಎ ಕಾರ್ಯದರ್ಶಿಯ ಸ್ಥಾನಕ್ಕೆ ಶಂಕರ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಶಂಕರ್ ಜೊತೆಗೆ ನೈತಿಕ ಹೊಣೆ ಹೊತ್ತು ಕೆಎಸ್ಸಿಎಯ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನಿನ್ನೆನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದಾರೆ ಶಂಕರ್. ಹಾಗೇನೆ ಜಯರಾಮ್ ಅವರು, ಖಜಾಂಚಿ ಜಯರಾಮ್ ಜೊತೆಗೆ ಸೆಕ್ರೆಟರಿ ಆಗಿರುವಂತಹ ಶಂಕರ್ ಅವರು ಈ ಒಂದು ಘಟನೆಯಿಂದ ಮನನೊಂದು ನೈತಿಕ ಹೊಣೆಯನ್ನ ಹೊತ್ತು ಇದೀಗ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ.
11 RCB ಅಭಿಮಾನಿಗಳು ಮೊನ್ನೆ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದ್ರು. ಅದರಲ್ಲೂ ಕೂಡ ಚಿಕ್ಕ ಏಜ್ನವರು ಇನ್ನೂ ಕೂಡ ಬದುಕಿ ಬಾಳಬೇಕಾದಂತಹ ಯುವಕರು ಯುವತಿಯರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದು ಇದೀಗ KSA ಅಧ್ಯಕ್ಷರಿಗೆ ಇಬ್ಬರು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಫೈಲ್ ವರ್ಗಾವಣೆಯಾಗುತ್ತಿದ್ದಂತೆ CID ಆಕ್ಟಿವ್ ಆಗಿದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ CID ಪರಿಶೀಲನೆಯನ್ನ ಕೂಡ ಮಾಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಸಾವನ್ನಪ್ಪಿರುವಂತಹ ಪ್ರಕರಣದ ಫೈಲ್ ವರ್ಗಾವಣೆಯಾಗಿದೆ. CID ಈ ಹಿನ್ನೆಲೆಯಲ್ಲಿ ಆಕ್ಟಿವ್ ಆಗಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಿದೆ. ತಡರಾತ್ರಿಯೇ ಕೇಸ್ ಫೈಲ್ ಅನ್ನ ಜಾಲಾಡಿದ್ದಾರೆ CID ಅಧಿಕಾರಿಗಳು. 4 ಆರೋಪಿಗಳ ಹೇಳಿಕೆಯ ಪ್ರತಿ ಇದೆಯಲ್ಲ, ಮೊನ್ನೆ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅನಂತರ ಸ್ಟೇಟ್ಮೆಂಟ್ ಪಡ್ಕೊಳ್ತಾ ಇತ್ತಲ್ಲ, ಆ ಒಂದು ಸ್ಟೇಟ್ಮೆಂಟ್ನ ಪ್ರತಿಯನ್ನ ಕೂಡ CID ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ CCTV ದೃಶ್ಯಾವಳಿಗಳನ್ನ ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ CID ಅಧಿಕಾರಿಗಳು. KSCA ಮ್ಯಾನೇಜ್ಮೆಂಟ್ಗೆ ಇವತ್ತೇ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳ ಆದೇಶಕ್ಕೆ CID ಟೀಮ್ ಇದೀಗ ಕಾಯ್ತಾ ಇದೆ. ನೋಟಿಸ್ ಕೊಟ್ಟು ಆನಂತರ ವಿಚಾರಣೆಗೆ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ. CID SP ಶುಭನ್ವಿತಾ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ನಿನ್ನೆ ರಾತ್ರಿಯೇ ಯಾವಾಗ ಹ್ಯಾಂಡ್ ಓವರ್ ಆಯಿತೋ ನಿನ್ನೆ ರಾತ್ರಿಯಿಂದನೇ ಇದೀಗ CID ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇಡೀ ಪ್ರಕರಣದ ಈಗ ತನಿಖೆಯನ್ನು CIDಗೆ ಒಪ್ಪಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ CID ಎಷ್ಟು ಆಕ್ಟಿವ್ ಆಗಿ ಎಷ್ಟು ತೀವ್ರಗತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ? ನವಿತಾ, ಚಿನ್ನಸ್ವಾಮಿ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 FIR ಗಳಾಗಿರುವಂತದ್ದು. 3 FIR ಗಳನ್ನು ಕೂಡ ಅಷ್ಟೇ ಸದ್ಯಕ್ಕೆ CIDಗೆ ವರ್ಗಾವಣೆ ಮಾಡಿ ಸರ್ಕಾರ ಕೂಡ ಅಷ್ಟೇ ಆದೇಶವನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಸಂಪೂರ್ಣವಾಗಿ 3 ಕೇಸ್ಗಳ ಒಂದು ಫೈಲ್ ಅನ್ನು ಕೂಡ ಈಗಾಗಲೇ CID ಅಧಿಕಾರಿಗಳು ತಗೊಂಡೋಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಇಡೀ ದಿನ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆ ಒಂದು ಇನ್ವೆಸ್ಟಿಗೇಷನ್ ಫೈಲ್ ಅನ್ನು ಕೂಡ ಈಗಾಗಲೇ ತಮ್ಮ ಸುಪರ್ದಿಗೆ ತಗೊಂಡಿರುವಂತಹದ್ದು. ಇನ್ನು ಅದರಲ್ಲೂ ಪ್ರಮುಖವಾಗಿ 4 ಜನ ಆರೋಪಿಗಳನ್ನೇ ಇವರು ಕಬ್ಬನ್ ಪಾರ್ಕ್ ಪೊಲೀಸರನ್ನೇ ಅರೆಸ್ಟ್ ಮಾಡಿದ್ರು. ಆ ಒಂದು ಆರೋಪಿಗಳು ಕೊಟ್ಟಂತಹ ಹೇಳಿಕೆಗಳನ್ನು ಕೂಡ ಅಷ್ಟೇ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ CIDಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ನಿಖಿಲ್ ಏನಿದ್ದಾನೆ ಈತ ಕೊಟ್ಟಂತಹ ಒಂದು ಹೇಳಿಕೆಯನ್ನ ಬಹಳ ಸೀರಿಯಸ್ ಆಗಿ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಯಾರಿಂದ ಈ ಒಂದು ತಪ್ಪಾಯಿತು ಮತ್ತು ಯಾವ ಕಾರಣಕ್ಕೋಸ್ಕರ ತಪ್ಪಾಯಿತು ಅನ್ನುವಂಥದ್ರ ಬಗ್ಗೆ ಹುಡುಕುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೊಂದೇನು ಅಂತಂದ್ರೆ 4 ಜನ ಆರೋಪಿಗಳ ಹೇಳಿಕೆಯನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಇದರ ಪರಿಶೀಲನೆಯ ಜೊತೆಗೆ ಇನ್ನೊಂದಷ್ಟು CC ಕ್ಯಾಮೆರಾದ ಫುಟೇಜಸ್ ಅನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಮೇನ್ ಆಗಿ ಇನ್ಸಿಡೆಂಟ್ ಆಗೋದಕ್ಕೆ ಏನ್ ಕಾರಣ ಆಯ್ತು ಅನ್ನುವಂಥದ್ದು, ಎಲ್ಲಿ ಲೋಪ ಆಯಿತು, ಭದ್ರತೆ ವೈಫಲ್ಯ ಆಯ್ತು ಅಥವಾ ಏಕಾಏಕಿ ಅಭಿಮಾನಿಗಳು ಮತ್ತು ಅಲ್ಲಿದ್ದಂಥವ್ರು ಒಳಗೆ ನುಗ್ಗೋಕೆ ಏನಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತ ಕಾರಣಕ್ಕೋಸ್ಕರನೇ ಯಾವ್ಯಾವ ಗೇಟ್ಗಳಲ್ಲಿ ಏನೆಲ್ಲ ಇನ್ಸಿಡೆಂಟ್ಸ್ ಆಯ್ತಲ್ಲ ಆ ಒಂದು ಗೇಟ್ಗಳಲ್ಲಿರುವಂತಹ CC ಕ್ಯಾಮೆರಾಗಳನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ಪಡೆದಿದ್ರು. ಆ ಒಂದು ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ಪಡೆದಂತ CC ಕ್ಯಾಮೆರಾದ DVR ಗಳನ್ನು ಕೂಡ ಈಗಾಗಲೇ CID ಅವರು ನಿನ್ನೆ ತಮ್ಮ ಸುಪರ್ದಿಗೆ ತಗೊಂಡು ಅದನ್ನು ಕೂಡ ಈ ಮಿಡ್ ನೈಟ್ ಅಲ್ಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರೆ. ಇದರ ಜೊತೆಗೆ ಈಗಾಗಲೇ FIR ನಲ್ಲಿ ದಾಖಲಾಗಿರುವಂತೆ KSCA ಮ್ಯಾನೇಜ್ಮೆಂಟ್, RCB ಮ್ಯಾನೇಜ್ಮೆಂಟ್ ಮತ್ತು DNA ಮ್ಯಾನೇಜ್ಮೆಂಟ್ ಅವರ ವಿರುದ್ಧವಾಗಿ ಕೇಸ್ ಆಗಿದೆಯಲ್ಲ, ಸದ್ಯಕ್ಕೆ ಮುಂದಿನ ಒಂದು ಪ್ರಕ್ರಿಯೆಗಳು ಯಾರಿಗೆಲ್ಲ ನೋಟಿಸ್ ಅನ್ನ ಸರ್ವ್ ಮಾಡಬೇಕಾಗಿದೆ, ಯಾರಿಂದ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಬೇಕಾಗಿದೆ ಮತ್ತು ಇನ್ನು ಯಾರನ್ನ ಬಂಧನ ಮಾಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ರಾತ್ರಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಇನ್ನೊಂದೇನು ಅಂತಂದ್ರೆ ಮುಖ್ಯವಾಗಿ KSCA ಮ್ಯಾನೇಜ್ಮೆಂಟ್ ಅವರಿಗೆ ನೋಟಿಸ್ ಕೊಡುವಂಥದ್ದು. ಯಾಕಂದ್ರೆ ನಿನ್ನೆ ಏನಾದರೂ ಕೇಸ್ ರಾತ್ರಿ CID ಅವರಿಗೆ ಹಸ್ತಾಂತರ ಆಗಿಲ್ಲ ಅಂತಂದ್ರೆ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸರೇ 3 ಜನರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ರಾತ್ರಿ ಕೇಸ್ ಸಂಪೂರ್ಣವಾಗಿ CIDಗೆ ಟ್ರಾನ್ಸ್ಫರ್ ಆಗಿದ್ದಂತ ಕಾರಣಕ್ಕೋಸ್ಕರ ಮುಂದಿನ ಒಂದು ಇನ್ವೆಸ್ಟಿಗೇಷನ್ ಏನೇ ಇದ್ರು ಕೂಡ CID ಅವರು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಆ 3 ಜನರಿಗೆ ಶಂಕರ್ ಆಗಿರ್ಬೋದು, ಜೈರಾಮು ಮತ್ತು ರಘುರಾಮ್ ಭಟ್, ಆ 3 ಜನರಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತಹ ವಿಚಾರವಾಗಿ ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಸಂಪೂರ್ಣವಾಗಿ ಕೇಸ್ ಫೈಲ್ ಆಗಿರ್ಬೋದು ಅಥವಾ ಈ ಪರ್ಮಿಷನ್ ಅನ್ನ ಏನು KSC ಅವರು 3ನೇ ತಾರೀಕಿಗೆ ಕೇಳಿದ್ರಲ್ಲ ಆ ಒಂದು ಪರ್ಮಿಷನ್ ಇಂದ ಹಿಡಿದು ಆ ಕನ್ಕ್ಲೂಷನ್ ವರೆಗೂ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇದಾಗಿದೆ ಅಂತ ಬಳಿಕ ಎನ್ಕ್ವೈರಿಯನ್ನು ಶುರು ಮಾಡಿ ಅಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈಗಷ್ಟೇ ಸಿಕ್ಕಿರುವಂತಹ ಮಾಹಿತಿ. ಆ ಒಂದು ಕಾರಣಕ್ಕೋಸ್ಕರ ಆದ್ರೆ ಇವತ್ತು ಸಂಜೆ ನಾಳೆ ವಿಚಾರಣೆಗೆ ಬರೋದಕ್ಕೆ ನೋಟಿಸ್ ಕೊಡಬಹುದು ಅಥವಾ ಇವತ್ತು ಸಂಜೆನೆ ವಿಚಾರಣೆಗೆ ಬರೋದಕ್ಕೆ ಸೂಚನೆಯನ್ನು ಕೂಡ CID ಅಧಿಕಾರಿಗಳು ಕೊಡಬಹುದು. ಮತ್ತೊಂದು ಕಡೆ 4 ಜನರನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ರು. ಅವರು ನಿನ್ನೆ ಸಂಜೆನೆ ಅವ್ರನ್ನ 41ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಮತ್ತೆ CID ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂತ ಕಾರಣಕ್ಕೋಸ್ಕರನೇ ಕಸ್ಟಡಿಗೆ ಬೇಡ ಅಂತಂದ್ರು. ಅದಕ್ಕೆ JCಗೂ ಕೂಡ ಬಿಟ್ಟಿದ್ದಾರೆ. ಅವರನ್ನು ಕೂಡ ಅಷ್ಟೇ ಸೋಮವಾರದಂದು CID ಅಧಿಕಾರಿಗಳು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.
ಸರ್ಕಾರದ ವಿರುದ್ಧ ಬಿಜೆಪಿಗೆ ಕಾಲ್ತುಳಿತ ಕೇಸ್ ಅಸ್ತ್ರ. ಆಕ್ಸಿಜನ್ ದುರಂತ ವಿಚಾರವನ್ನ ಪ್ರಸ್ತಾಪಿಸಿದ ಕೈಗೆ ಇದೀಗ ಕೌಂಟರ್ ಸಿಕ್ಕಿದೆ ಬಿಜೆಪಿಗೆ. ಆಕ್ಸಿಜನ್ ದುರಂತದ ಆರೋಪಕ್ಕೆ ಕಾಲ್ತುಳಿತ ಕೇಸನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ ಬಿಜೆಪಿ. ಸರ್ಕಾರದ ವಿರುದ್ಧ ಕಾಲ್ತುಳಿತ ಕೇಸನ್ನ ಅಸ್ತ್ರವನ್ನಾಗಿ ಬಿಜೆಪಿ ಮಾಡ್ಕೊಳ್ತಾ ಇದ್ದು, ಕಾಂಗ್ರೆಸ್ ವಿರುದ್ಧ ಅಭಿಯಾನಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸಿಎಂ, ಡಿಸಿಎಂ, ಡಾಕ್ಟರ್ ಜಿ ಪರಮೇಶ್ವರ್ ಹೀಗೆ ಎಲ್ಲರ ವಿರುದ್ಧ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಇವರೇ ಕಾರಣ, ನೇರ ಹೊಣೆ, ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸ್ತಾ ಇದೆ. ರಾಜ್ಯಪಾಲರಿಗೂ ದೂರು ನೀಡೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. 11 ಮಂದಿ ಕಾಲ್ತುಳಿತದಿಂದ ಸಾವನ್ನಪ್ಪಿದ್ರಲ್ಲ, ಇದಕ್ಕೆ ನೇರವಾಗಿ ಸಿಎಂ, ಡಿಸಿಎಂ, ಗೃಹ ಸಚಿವರೇ ಕಾರಣ, ಮೂವರು ಕಾರಣ ಅಂತ ಹೇಳಿ ದೂರು ಕೊಡೋದಕ್ಕೆ ತಯಾರಿಯನ್ನ ಬಿಜೆಪಿ ಮಾಡಿಕೊಂಡಿದ್ದು, ಕೇಂದ್ರ ಗೃಹ ಇಲಾಖೆಗೂ ಇದೀಗ ಪತ್ರ ಬರೆಯೋದಕ್ಕೆ ಬಿಜೆಪಿ ಚಿಂತನೆಯನ್ನ ಮಾಡಿದೆ. 2.5 ವರ್ಷ ಪ್ರಕರಣವನ್ನ ಜೀವಂತವಾಗಿಡಲು ತಂತ್ರವನ್ನ ಬಿಜೆಪಿ ರೂಪಿಸ್ತಾ ಇದೆ. ಸಿಎಂ, ಡಿಸಿಎಂ ಜಿಲ್ಲಾ ಪ್ರವಾಸಗಳಲ್ಲಿ ಘೇರಾವ್ಗೂ ಕೂಡ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತಾ ಇದ್ದು, ಹೋರಾಟಕ್ಕೆ ಧುಮುಕಲಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಕಾಲ್ತುಳಿತದ ವಿಚಾರದಲ್ಲಿ ಇದೀಗ ಪಾಲಿಟಿಕ್ಸ್ ನಡೀತಾ ಇದೆ. ಪ್ರಮುಖವಾಗಿ ಈ ವಿಚಾರವನ್ನ ಇದೀಗ ರಾಜಕೀಯದ ಲಾಭವನ್ನಾಗಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರವನ್ನ ಇಟ್ಟುಕೊಂಡು ರಾಜ್ಯದಾದ್ಯಂತ ಹೋರಾಟಕ್ಕೂ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ. ಇನ್ನು ಕಾಲ್ತುಳಿತದ ಕೇಸ್ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ಕರ್ನಾಟಕವೇ ಇದೀಗ ಶೋಕಾಚರಣೆಯಲ್ಲಿದೆ. ಸಿದ್ದರಾಮಯ್ಯ, ಡಿಕೆಶಿ, ಪರಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹವನ್ನ ಮಾಡಿದ್ದಾರೆ. ಈ ಒಂದು ಘಟನೆಗೆ ನೇರ ಹೊಣೆ ಇವರೇ ಇದರ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ರಾಜೀನಾಮೆಯನ್ನ ಕೊಡಬೇಕು. ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ. ದಮ್ಮು ತಾಕತ್ತಿದ್ರೆ ಸಿಎಂ, ಡಿಸಿಎಂ ಮೇಲೆ ತನಿಖೆಗೆ ಆದೇಶಿಸಿ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಶೋಭಾ ಕರಂದ್ಲಾಜೆ ಒತ್ತಡವನ್ನ ಹೇರಿದ್ದಾರೆ. ಮತ್ತು ಡಿಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಚಿಕೊಂಡಿದೆ. ಅವರ ಕೈಗಳು ರಕ್ತ ಸಿಗ್ತಾ ಆಗಿದೆ. ಮಕ್ಕಳನ್ನ ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ. ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟಿಸಕ್ಕೆ ನೋಡ್ತಾ ಇದ್ದಾರೆ, ಅವರ ಮೂತಿಗೆ ಒರೆಸೋಣ ಅಂತ ಹೇಳಿ. ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಪ್ ಅಂತ ನಾವು ಹೇಳ್ತಾ ಇದ್ವಿ, ಒಬ್ಬ ಒಳ್ಳೆಯ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ, ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದ್ರು ಅಂತ ಹೇಳ್ಕೊಂತಿದ್ವಿ, ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ. ಬೆಂಗಳೂರಿನ ಇತಿಹಾಸದಲ್ಲಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯ ಇತಿಹಾಸದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡೋದನ್ನು ನಾವು ಕೇಳಿದೀವಿ. ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದಂತ ತಪ್ಪಿಗೆ ಒಬ್ಬ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡಿದ್ದು ನಾವು ನೋಡಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು 3:45 ಗಂಟೆಗೆ, ನೀವು ಕಾರ್ಯಕ್ರಮ ಶುರು ಮಾಡಿದ್ದು 4 ಗಂಟೆಗೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಸೆಲೆಬ್ರೇಷನ್ ಮಾಡಿದ್ರಿ. ಅಂದ್ರೆ RCBಯ ಸೆಲೆಬ್ರೇಷನ್ ಅನ್ನ ಹೆಣದ ಮೇಲೆ ನಿಂತ್ಕೊಂಡು ಮಾಡಿದಿರಿ ಸಿದ್ದರಾಮಯ್ಯನವರೇ. ನೀವು ಅವರ ಎದೆ ಮೇಲೆ ನಿಂತ್ಕೊಂಡು ಮಾಡಿದಿರಿ. ನೀವು ಕಾಲ್ತುಳಿತದ ಕೇಸ್ ಬಗ್ಗೆ ಮತ್ತೆ ಹರಿಹಾಯ್ದಿದ್ದಾರೆ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ. ಡಿಕೆಶಿ ಹೇಳಿದಂತೆ ನಾವೇನು ಹೆಣದ ಮೇಲೆ ರಾಜಕೀಯ ಮಾಡಲ್ಲ, ಪರಿಹಾರ ಅನ್ನೋದು ದುಡ್ಡಿನ ಮೇಲೆ ಜೀವಕ್ಕೆ ಬೆಲೆ ಕಟ್ಟೋದಿಕ್ಕಾಗೋದಿಲ್ಲ. ಅವರವರಿಗೆ ಗೊತ್ತು, ಅವರವರ ಮನೆಯವರಿಗೆ ಗೊತ್ತು, ತಮ್ಮವರನ್ನ ಕಳ್ಕೊಂಡಂತಹ ನೋವು, ಆಕ್ರೋಶ, ಬೇಸರ ಏನಿದೆ ಅನ್ನುವಂಥದ್ದು. ಅದನ್ನ ಕೇವಲ ದುಡ್ಡಿನ ಮೇಲೆ ಅಳಿಯೋದಿಕ್ಕಾಗೋದಿಲ್ಲ. ರಾಜ್ಕುಮಾರ್ ಮೃತಪಟ್ಟಾಗ ಶಾಂತಿ ಕದಡಲು ಯತ್ನವಾಯಿತು. ಶಾಂತಿ ಕದಡುವವರ ಮೇಲೆ ಆಗ ಗೋಲಿಬಾರ ಆಯಿತು. ಆ ಘಟನೆಗೂ ಕಾಲ್ತುಳಿತಕ್ಕೂ ಹೋಲಿಕೆ ಮಾಡಬೇಡಿ. ಗೆಲ್ಲುವ ಮೊದಲೇ ಸಂಭ್ರಮಾಚರಣೆಗೆ ಯಾಕೆ ಅರ್ಜಿ ಹಾಕಿದ್ರು? RCB ಗೆಲ್ಲತ್ತೆ ಅಂತ ಏನಾದ್ರೂ ಕನಸು ಬಿದ್ದಿತ್ತ? ಪೊಲೀಸರ ಮೇಲೆ ಒತ್ತಡ ಹೇರಿದ್ದಾರೆ ಅನ್ನುವ ಆರೋಪವನ್ನ ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ.
ಚಿನ್ನಸ್ವಾಮಿ ಪ್ರಕರಣದ ನೇರ ಜವಾಬ್ದಾರಿಯನ್ನ ಸಿಎಂ, ಡಿಸಿಎಂ, ಗೃಹ ಸಚಿವರ ಹೊರಬೇಕು. ನೈತಿಕತೆ ನಿಮ್ಗೇನಾದ್ರೂ ಇದ್ರೆ ಈ ವಿಚಾರದಲ್ಲಿ ಸಿಎಂ, ಡಿಸಿಎಂ, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ರಾಜಕಾರಣಿಗಳದ್ದೇ ತಲೆದಂಡ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಎಚ್ಡಿಕೆ. ಸರ್, ಯಾರು ಜವಾಬ್ದಾರಿ ತಗೋ? ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದೀರಂತೆ. ರಾಜ್ಕುಮಾರ್ ಅವರು ಸತ್ತಾಗ ಅದರ ಅವಶ್ಯಕತೆಯಿಂದ ರಾಜ್ಕುಮಾರ್ ಅವ್ರ ಘಟನೆ ಹೇಳಿದ್ನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ. ರಾಜ್ಕುಮಾರ್ ಅವರ ಘಟನೆ ಯಾರು ಬೆಂಗಳೂರು ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಸೀಮೆಣ್ಣೆ ಡಬ್ಬಗಳಲ್ಲಿ ಸೀಮೆಣ್ಣೆ ತಂದು ಪೆಟ್ರೋಲ್ ತಂದು ಅವತ್ತು ಶಾಂತಿಯುತವಾಗಿ ಆಗಬೇಕಾದಂಥ ರಾಜ್ಕುಮಾರ್ ಅವರು ನಾವು ಗೌರವ ಸಲ್ಲಿಸಬೇಕಾದ್ರೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದರ ಮೇಲೆ ಗೋಲಿಬಾರ್ ಆಯಿತು. ಅದರಲ್ಲಿ ಇಬ್ಬರು ಸತ್ತಿದ್ದು ನಿಜ. ನಾನು ಅದನ್ನು ಓಪನಾಗಿ ನಾನೇ ಹೇಳ್ತಾ ಇದ್ದೀನಲ್ಲ. ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ? ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೂ ಇದಕ್ಕೂ ಹೋಲಿಕೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗ. ಸರ್, ಈ ಕಂಪ್ಲೀಟ್ ಜವಾಬ್ದಾರಿ ಈ ಘಟನೆಗೆ ಯಾರು ತಗೊಳ್ಳಿ? ಯಾಕಂದ್ರೆ ಸಣ್ಣ ಪುಟ್ಟದವ್ರನ್ನ ಅಮಾನತ್ ಮಾಡೋದು ಮಾಡ್ತಿದ್ರೆ ಯಾರು ಆಕ್ಚುಲಿ ತಗೊಳ್ಬೇಕು ಸರ್ ಜವಾಬ್ದಾರಿ? ನೀವೇನು ಆಗ್ರಹ ಮಾಡ್ತೀರಿ? ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕು. ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, 3 ಜನದ್ದು ಇಲ್ಲಿ ತಪ್ಪಿದೆ. ಮ್ಯಾಚ್ ಶುರುವಾಗೋದು 7:15 ಗಂಟೆ, 6 ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ. ಇವ್ರಿಗೇನು ಕನಸು ಬಿದ್ದಿತ್ತ ನಾವು ಇದನ್ನು ಗೆಲ್ತೀವಿ ಅಂತೇಳಿ? ಇನ್ನೂ ಕ್ರಿಕೆಟ್ ಫೈನಲ್ ಪಂದ್ಯ ಶುರುನೇ ಆಗಿಲ್ಲ, ಆಗಲೇ ಅರ್ಜಿ ಕೊಡ್ತಾರೆ. ನಂತರ ಇನ್ನೊಂದು ಅರ್ಜಿ DPR ಮುಂದೆ ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ. ಯಾರಿವೆಲ್ಲ ಕೊಡಿಸಿದ್ರು? ಬೆಳಗ್ಗೆ 7:15 ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದತ್ತವ್ರು ಯಾರು?